ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತು ಸೋಫಾವನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ನಾವು ಕುಕ್ಕರ್ ಕ್ಯಾಪನ್ನು ಸಾಂಬಾರು ಮಾಡೋದಕ್ಕೆ, ರೈಸ್ ಮಾಡೋದಕ್ಕೆ ಬಳಸ್ತೀವಿ. ಆದರೆ ಸೋಫಾವನ್ನು ಯಾವ ರೀತಿ ಕುಕ್ಕರ್ ಕ್ಯಾಪ್ನಲ್ಲಿ ಕ್ಲೀನ್ ಮಾಡಬಹುದು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ನಾವು ಕ್ಯಾಪಿನಿಂದ ಕ್ಲೀನ್ ಮಾಡಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಹಾಯ್ ಎವ್ರಿವನ್, ಇವತ್ತು ಕೆಲವೊಂದು ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ ಏನಂದರೆ, ನಮ್ಗೆ ಈ ರೀತಿ ಚಾಕು ಇರುತ್ತಲ್ಲ, ಆ ಚಾಕು ತುಂಬಾ ಶಾರ್ಪ್ನೆಸ್ ಅನ್ನೋದು ಹೋಗಿರುತ್ತೆ. ಮತ್ತು ಅದ್ರ ಮೇಲೆ ಗಲೀಜು ಕೂಡ ಜಾಸ್ತಿ ಕುತ್ಕೊಂಡಿರುತ್ತೆ, ಜಿಡ್ಡು ಅದೆಲ್ಲ. ಅದನ್ನು ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಬೇಗ ಹೋಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಪೇಸ್ಟನ್ನು ತಗೊಳ್ಳಿ, ವೈಟ್ ಕಲರ್ ಪೇಸ್ಟು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ತಗೊಳ್ಳಿ. ಉಪ್ಪನ್ನು ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿದ ನಂತರ ಈ ರೀತಿ ಚಾಕುಗೆ ಕ್ಲೀನಾಗಿ ಅಪ್ಲೈ ಮಾಡಿಬಿಟ್ಟು, ಈ ರೀತಿ ಒಂದು ಕಲ್ಲನ್ನು ತಗೊಂಡು ಈ ರೀತಿ ಕ್ಲೀನಾಗಿ ಮುಂದೆ ಹಿಂದೆ ಈ ರೀತಿ ರಬ್ ಮಾಡಿ. ಈ ರೀತಿ ರಬ್ ಮಾಡೋದ್ರಿಂದ ಈ ಉಪ್ಪು ಹಾಕಿರ್ತೀವಲ್ಲ, ಅದೊಂದು ಸ್ಕ್ರಬ್ಬರ್ ಥರ ನಮಗೆ ಯೂಸ್ ಆಗುತ್ತೆ. ಕ್ಲೀನಾಗಿ ಅದ್ರ ಮೇಲೆ ಇರುವಂಥ ಗಲೀಜೆಲ್ಲ ಕ್ಲೀನಾಗಿ ಹೋಗುತ್ತೆ. ಈ ರೀತಿ ನಮಗೆ ಹೊಸದಂತೆ ಕ್ಲೀನಾಗಿ ಆಗುತ್ತೆ ಮತ್ತು ಶಾರ್ಪ್ನೆಸ್ ಕೂಡ ಚೆನ್ನಾಗೇ ಬರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 2, ನಾವು ಫ್ರಿಜ್ಜಲ್ಲಿ ಈ ರೀತಿ ಡೀಪ್ ಫ್ರಿಜ್ಜಲ್ಲಿ ಬೇಗ ಐಸ್ ಅನ್ನೋದು ಫಾರ್ಮ್ ಆಗ್ತಾ ಇರುತ್ತೆ. ಮತ್ತು ನಾವು 3 ಡೇಸ್ಗೆ ಒಂದು ಸರಿ ಈ ರೀತಿ ಬಟನ್ ಇರುತ್ತಲ್ಲ, ಆ ಬಟನ್ ರೆಡ್ ಕಲರ್ ಬಟನನ್ನು ಪ್ರೆಸ್ ಮಾಡ್ತಾ ಇರಬೇಕು. ಈ ರೀತಿ ಪ್ರೆಸ್ ಮಾಡೋದ್ರಿಂದ ನಮಗೆ ಅದರಲ್ಲಿ ಏನಾದರೂ ಐಸ್ ಏನಾದರೂ ಫಾರ್ಮ್ ಆಗಿದ್ದರೆ ಬೇಗ ಕರಗೋಗುತ್ತೆ. ಮತ್ತು ನಮಗೆ ಐಸ್ ಅನ್ನೋದು ಫಾರ್ಮ್ ಆಗದಿರೋ ಇರಬೇಕು ಅಂದರೆ ಈ ರೀತಿ ಸ್ವಲ್ಪ ಉಪ್ಪನ್ನು ತಗೊಂಡು ಕ್ಲೀನಾಗಿ ರಬ್ ಮಾಡಿ. ಈ ರೀತಿ ರಬ್ ಮಾಡೋದ್ರಿಂದ ನಮಗೆ ಐಸ್ ಅನ್ನೋದು ಫಾರ್ಮ್ ಆಗೋದಿಲ್ಲ, ಡೀಪ್ ಫ್ರಿಜ್ ಕೂಡ ಕ್ಲೀನಾಗಿ ಇರುತ್ತೆ. ಟಿಪ್ ನಂಬರ್ 3, ನಾವು ಈ ರೀತಿ ಮಾವಿನ ಹಣ್ಣು ತರ್ತಾ ಇರ್ತೀವಿ. ಅದು ಹಸಿದಾಗಿರೋದ್ರಿಂದ ನಮಗೆ ಬೇಗ ಹಣ್ಣಾಗೋದಿಲ್ಲ. ನಮಗೆ ಬೇಗ ಹಣ್ಣಾಗಬೇಕಂದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ಇದು ಆಲ್ರೆಡಿ ಹಣ್ಣಾಗಿರೋದು, ನಾನು ಈ ಟಿಪ್ಪನ್ನು ಬಳಸಿದ್ದೀನಿ. ತುಂಬ ಚೆನ್ನಾಗಿ ವಿತಿನ್ 2 ಡೇಸಲ್ಲಿ ನಮಗೆ ಹಣ್ಣು ಅನ್ನೋದು ಆಗುತ್ತೆ. ಈ ರೀತಿ ಮನೆಯಲ್ಲಿ ಹುಲ್ಲು ಅನ್ನೋದು ಸಿಗಲಿಲ್ಲ ಅಂದಾಗ ಈ ರೀತಿ ಒಂದು ಪೇಪರ್ ತಗೊಂಡು ಈ ರೀತಿ ಕ್ಲೀನಾಗಿ ಅರೆದ್ಬಿಟ್ಟು ಅದ್ರ ಬಾಕ್ಸನ್ನು ತಗೊಂಡು ಆ ಬಾಕ್ಸ್ ಒಳಗಡೆ ನಾವು ಫಸ್ಟು ಈ ಪೇಪರ್ಸನ್ನು ಹಾಕೋದು. ಮತ್ತು ಅದ್ರ ಮೇಲೆ ಮಾವಿನ ಹಣ್ಣನ್ನು ಇಡಬೇಕು. ಮತ್ತು ಅದ್ರ ಮೇಲೆ ಪೇಪರ್ಸು ಮತ್ತು ಮಾವಿನ ಹಣ್ಣನ್ನು ಈ ರೀತಿ ಇಟ್ಟು ಸ್ವಲ್ಪ ಕೂಡ ಗಾಳಿ ಹೋಗ್ದಿರ ಇಡಬೇಕು. ಈ ರೀತಿ ಇಡೋದ್ರಿಂದ ನಮಗೆ ಮಾವಿನ ಹಣ್ಣು ಬೇಗ ಹಣ್ಣಾಗುತ್ತೆ. ನಿಮ್ಗೆ ಈ ರೀತಿ ಎಕ್ಸಾಂಪಲ್ ತೋರಿಸಿದ್ದೀನಿ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 4, ನಮ್ಗೆ ಈ ರೀತಿ ಫ್ರಿಡ್ಜ್ ಏನಾದರೂ ರಿಪೇರಿ ಇದೆಯಾ ಇಲ್ವಾ, ಇದು ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗಬೇಕು ಅಂದರೆ ಈ ರೀತಿ ಟ್ರೈ ಮಾಡಿ. ನಾವೊಂದು ಪೇಪರನ್ನು ತಗೊಂಡು ಈ ರೀತಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದಾಗ ಈ ರೀತಿ ನಾವು ಆ ಪೇಪರ್ ಇಟ್ಟಿರ್ತೀವಲ್ಲ, ಆ ಪೇಪರನ್ನು ಎಳಿಬೇಕು. ಈ ರೀತಿ ಎಳೆಯುವಾಗ ನಮಗೆ ಲೂಸಾಗಿ ಆ ಪೇಪರ್ ಅನ್ನೋದು ಬಂದಿದೆ ಅಂದರೆ ನಮಗೆ ಈ ಬೆಲ್ಟಲ್ಲಿ ಗಲೀಜು ಅನ್ನೋದು ಸೇರಿಕೊಂಡಿರುತ್ತೆ, ನಾವು ಕ್ಲೀನ್ ಮಾಡಿಲ್ಲ ಅಂತ ಅರ್ಥ. ಈ ರೀತಿ ಟೈಟಾಗೆ ಬಂದಿದೆ ಅಂದರೆ ನಮಗೆ ಫ್ರಿಡ್ಜ್ ಏನು ರಿಪೇರಿ ಇಲ್ಲ, ಕ್ಲೀನಾಗಿ ಇದೆ ಅಂತ ಅರ್ಥ. ಈ ರೀತಿ ಟ್ರೈ ಮಾಡಿ ನೋಡಿ. ಟಿಪ್ ನಂಬರ್ 5, ನಾನಿಲ್ಲಿ ಒಂದು ಬೌಲಲ್ಲಿ ನೀರನ್ನು ತಗೊಂಡಿದ್ದೀನಿ. ಅದರಲ್ಲಿ 1 ಸ್ಪೂನಷ್ಟು ಅಡುಗೆ ಸೋಡಾವನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಏನು ಹಾಕ್ಕೋಬಾರ್ದು, ಸ್ವಲ್ಪ ಈ ರೀತಿ ಶಾಂಪೂವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಒಂದು ಬಟ್ಟೆಯನ್ನು ತಗೊಂಡು ಕ್ಲೀನಾಗಿ ಈ ರೀತಿ ನೀರಿನಲ್ಲಿ ಮುಳುಗಿಸಿ ಈ ರೀತಿ ಆ ನೀರನ್ನೆಲ್ಲ ಕ್ಲೀನಾಗಿ ಹಿಂಡಿಬಿಡಬೇಕು. ಈ ರೀತಿ ಮಾಡಿದ ನಂತರ ನಾವು ಇಲ್ಲಿ ಕುಕ್ಕರ್ ಕ್ಯಾಪನ್ನು ತಗೊಂಡಿದ್ದೀನಿ. ಕುಕ್ಕರ್ ಕ್ಯಾಪ್ಗೆ ಈ ರೀತಿ ಆ ಬಟ್ಟೆಯನ್ನು ಟೈಟಾಗಿ ಈ ರೀತಿ ಗಂಟು ಹಾಕ್ಕೊತಿದ್ದೀನಿ. ಈ ರೀತಿ ನಾವು ಕುಕ್ಕರ್ ಕ್ಯಾಪ್ಗೆ ಟೈಟಾಗಿ ಆ ಕ್ಲಾತನ್ನು ತಗೊಂಡು ಗಂಟು ಹಾಕ್ಕೋಬೇಕು.
ಈ ರೀತಿ ಗಂಟು ಹಾಕಿರೋಂಥ ಕುಕ್ಕರ್ ಕ್ಯಾಪನ್ನು ನಾವು ಯಾವ ರೀತಿ ವರ್ಕ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ. ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಒಂದಾದರೂ ಯೂಸ್ಫುಲ್ ಆಗಿದೆ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಈ ರೀತಿ ಕುಕ್ಕರ್ ಕ್ಯಾಪನ್ನು ಬಟ್ಟೆ ತಗೊಂಡು ಟೈಟಾಗಿ ಗಂಟು ಹಾಕಿದ್ದೀವಲ್ಲ, ಈಗ ಅದನ್ನು ನಾವು ಸೋಫಾವನ್ನು ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೋಬೋದು. ಸೋಫಾ ತುಂಬ ಚೆನ್ನಾಗಿ ಅದ್ರ ಮೇಲೆ ಇರೋವಂಥ ಗಲೀಜೆಲ್ಲ ಕ್ಲೀನಾಗಿ ಹೋಗುತ್ತೆ, ನಮಗೆ ಹೊಸದಂತೆ ಕಾಣುತ್ತೆ. ಕ್ಲೀನಾಗಿ ಅದ್ರ ಮೇಲೆ ಇರೋವಂಥ ಗಲೀಜೆಲ್ಲ ಹೊರಟೋಗ್ಬಿಡುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ. ಈಗ ನಾನು ಸೋಫಾ ಕ್ಲೀನ್ ಮಾಡಿಬಿಟ್ಟು ಆ ಕ್ಲಾತನ್ನು ತೋರಿಸ್ತೀನಿ. ಎಷ್ಟೊಂದು ಗಲೀಜಿದೆ ಆ ಸೋಫಾ ಮೇಲೆ ಅಂತ ನೀವೇ ನೋಡ್ಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒಂದು 5 ನಿಮಿಷ ನಾವು ಫ್ಯಾನ್ ಹಾಕಿಬಿಟ್ರೆ ನಮಗೆ ಬೇಗ ಅದು ಡ್ರೈ ಆಗೋಗುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಇಂತಹ ಹೊಸ ಟಿಪ್ಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.